ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟರ್ ಚೆಕಪ್ ಮಾಡಿದ್ರು, ಬಟ್ ಅವ್ರಿಗೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಯಾಕೆ ಈ ಥರ ಭಯ ಪಡ್ತಾರೆ? ಅದಕ್ಕೆ ಏನು ಮೂಲ ಅಂತ ಗೊತ್ತಾದರೆ ನಾವು ಸುಲಭವಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಇಲ್ಲದೇ ಇದ್ರೆ ಇಂಪಾಸಿಬಲ್ ಅನ್ನೋ ಥರ ಹೇಳಿದ್ರು. ಅಂದರೆ ಈ ಮೆಡಿಕಲ್ ಸೈನ್ಸ್ನಲ್ಲಿ ಕೆಲವೊಂದಷ್ಟಕ್ಕೆ ಉತ್ತರನೂ ಇಲ್ಲ, ಟ್ರೀಟ್ಮೆಂಟು ಇಲ್ಲ ಅನ್ನೋ ಥರ ಎಲ್ಲ ಹೇಳಿದ್ರು. ಹೀಗಾದರೆ ಹೇಗೆ? ಮತ್ತೆ ಅತ್ತೆ ಹೀಗೆ ಇದ್ಬಿಡ್ಬೇಕಾ? ನಾನು ಹಾಗಲ್ಲ, ಬರೀ ಮೆಡಿಸಿನ್ ಒಂದು ಕೊಟ್ಟರೆ ಮಾತ್ರ ಆಗಲ್ಲ, ಅದ್ರ ಜೊತೆಗೆ ನಮ್ಮ ಪ್ರಯತ್ನನೂ ಇರಬೇಕು ಅನ್ನೋ ಥರ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಮೆಮೊರಿ ಇಂಪ್ರೂವ್ ಆಗೋದಕ್ಕೆ ಮತ್ತು ನರ್ವಸ್ ಸಿಸ್ಟಮ್ ಎಲ್ಲ ಸ್ವಲ್ಪ ಆಕ್ಟಿವೇಟ್ ಆಗೋದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಮ್ಮ ಯಾರ ಜೊತೆ ಕಂಫರ್ಟಬಲ್ ಆಗಿರ್ತಾಳೋ ಅವ್ರ ಜೊತೆ ಸ್ವಲ್ಪ ಕಾಲ ಕಳೆಯೋದಕ್ಕೆ ಹೇಳಿ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ಸ್ಪಂದಿಸಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಮೊದಲು ನೀವು ಹೇಳಿದ್ ನೋಡಿ ಸ್ವಲ್ಪ ಟೆನ್ಷನ್ ಆಯಿತು, ಬಟ್ ಈಗ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಮ್ಮನಿಗೆ ಹಳೆ ನೆನಪು ಬರಬೇಕು ಅಂತ ಹೇಳಿದ್ರೆ ಹಳೆ ಇನ್ಸಿಡೆಂಟ್ಗಳೇನಾದರೂ ಈಗಿನ ಸಿಚುಯೇಷನ್ನಲ್ಲಿ ಮತ್ತೆ ರೀಕ್ರಿಯೇಟ್ ಆಗಬೇಕು ಅಂತ. ಆ ಥರ ಏನಾದರೂ ಆದರೆ ಮೆಡಿಸಿನ್ಸ್ಗಿಂತ ಅದು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಪರಿಹಾರ ಇಲ್ಲವೇ ಇಲ್ಲ ಅಂತ ಅವ್ರೇನು ಹೇಳಲಿಲ್ಲ. ಬಟ್ ಅಮ್ಮ ಇಷ್ಟು ವರ್ಷ ನನ್ನ ಜೊತೆ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ. ಹಿಂದೆ ಅವಳ ಜೀವನದಲ್ಲಿ ಏನಾಗಿದೆಯೋ ಏನೋ ನನಗೊಂದು ಗೊತ್ತಿಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಅಮ್ಮನಿಗೆ ಹೀಗಾಗೋದಕ್ಕೆ ಮುಂಚೆ ಅವಳು ಯಾರ ಜೊತೆ ಕ್ಲೋಸ್ ಆಗಿದ್ಲೋ ಅಥವಾ ಯಾರ ಜೊತೆ ಅನ್ಯೋನ್ಯವಾಗಿದ್ಲೋ ಅವರು ಈಗ ಇದ್ದು ಅಮ್ಮನಿಗೆ ಹೀಗಾಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ಭಾಳ ಸುಲಭ ಆಗುತ್ತೆ. ಬಟ್ ಅವ್ರು ಯಾರು, ಅವ್ರು ಹೀಗಿದಾರೋ ಇಲ್ವೋ ಏನು ಗೊತ್ತಿಲ್ವಲ್ಲ. ಗೌತಮರೇ, ಸುಧಾ ಹೇಳಿಲ್ಲ ಅತ್ತೆ ಯಾವಾಗಲೂ ಒಂದೊಂದ್ಸಲ ಯಾರೋ ಒಬ್ಬ ಹೆಂಗಸರ ಹೆಸರನ್ನ ಕನ್ವರ್ಸಿದ್ರು ಅಂತ. ಆ ಹೆಸರು ಯಾವುದು ಅಂತ ಇವಳಿಗೆ ನೆನಪಿಲ್ಲ. ಹೌದಾ ಪಾಪು? ಹೌದಣ್ಣ, ಅಮ್ಮ ಯಾವಾಗಲೂ ಒಂದೊಂದ್ಸತಿ ಆ ಹೆಸರು ಹೇಳ್ತಾ ಇರ್ತಾಳೆ. ಆದರೆ ಆ ಹೆಸರನ್ನವ್ರು ಯಾರು, ಏನು, ಎತ್ತ, ಅವ್ರು ಇದ್ದಾರಾ ಇಲ್ವಾ, ಅಥವಾ ಅವಳು ಸುಮ್ಮನೆ ಆ ಹೆಸರನ್ನ ಹೇಳ್ತಿರ್ತಾಳ, ಒಂದು ಗೊತ್ತಿಲ್ಲ ಅಣ್ಣ. ಪಾಪು, ಇನ್ನೊಂದ್ಸತಿ ಅಮ್ಮ ಹೆಸರು ಹೇಳಿದ್ರೆ ನನಗೆ ಹೇಳು, ನೋಡೋಣ ಅವ್ರು ಎಲ್ಲಿರ್ಬೋದು ಹುಡ್ಕೋಣ. ಅಮ್ಮನ ಟ್ರೀಟ್ಮೆಂಟ್ಗೆ ಸುಲಭ ಆಗುತ್ತೆ. ಸರಿ ಅಣ್ಣ.